ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಬಂದು ಶನಿವಾರ, ಇವತ್ತು ವೈಕುಂಠ ಏಕಾದಶಿ ಇದೆ. ಸೊ ಮೊದಲನೇದಾಗಿ ನಾಡಿನ ಸಮಸ್ತ ಸದ್ಭಕ್ತ ಕುಲಕೋಟಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಸೊ ನಮ್ಮನೆ ದೇವರು ಕೂಡ ತಿರುಪತಿ ತಿಮ್ಮಪ್ಪ ಆಗಿರೋದ್ರಿಂದ ಸೊ ಇವತ್ತು ನಮ್ಮನೆಯಲ್ಲಿ ಸ್ವಲ್ಪ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆಯಿಂದ ಪೂಜೆ ಎಲ್ಲ ಮಾಡಿದ್ದಾಯ್ತು. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. ಸೊ ಪೂಜೆದೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಶೇರ್ ಮಾಡ್ತೀನಿ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲಿ ನಮ್ಮ ಊರ ಹತ್ರನೇ ಒಂದು ತಿಮ್ಮಪ್ಪ ದೇವ್ರದ್ದು ಅಂದರೆ ಶ್ರೀನಿವಾಸ ದೇವ್ರದ್ದು ದೇವಸ್ಥಾನ ಇದೆ. ಸೊ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ನಮ್ಮ ಮಾವ ಕೂಡ ಅಲ್ಲಿಗೆ ಎಲ್ಲ ಪೂಜೆಗೆಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವತ್ತು ಬೇಗ ಹೋಗಿ ಊಟ ಎಲ್ಲ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲ ರೂಟೀನ್ ನೋಡ್ಕೊಂಬನ್ನಿ, ಅಷ್ಟೆಲ್ಲ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ಬೆಳಗ್ಗೆ ನನ್ನ ರೂಟೀನ್ನ ರೆಕಾರ್ಡ್ ಮಾಡಿದ್ದೆ. ಸೊ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಾನು ದೇವ್ರಿಗೆಲ್ಲ ಹೂವು ಚೇಂಜ್ ಮಾಡಿ, ಅಂದರೆ ಹಿಂದಿನ ದಿನ ಶುಕ್ರವಾರ ನಾನು ವಾರ ಮಾಡಿದ್ದೆ, ಅಂದರೆ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಿದ್ದೆ. ಸೊ ಬೆಳಗ್ಗೆನೇ ನಾನು ಸ್ನಾನ ಮಾಡಿ ಹೂವು ಎಲ್ಲ ಚೇಂಜ್ ಮಾಡಿದ್ದೆ. ಪಾಪು ಒಳಗಡೆ ಹೊಟ್ಟೋಗ್ಬಿಡ್ತಾನೆ ಒಂದೊಂದು ಸರಿ, ಅದಕ್ಕೆ ನಾನು ಡೋರ್ ಕ್ಲೋಸ್ ಮಾಡ್ಕೊಂಡಿರ್ತೀನಿ ಎವ್ರಿ ಟೈಮ್. ಬೈ ಚಾನ್ಸ್ ಒಳಗಡೆ ಹೋಗಿ ಕಳಶ ಮುಟ್ಟಿದ್ರೆ ಅಂತ ಹೇಳಿ ಡೋರ್ ಕ್ಲೋಸ್ ಮಾಡ್ಕೊಂಡಿರ್ತೀನಿ. ಜೊತೆಗೆ ನಮ್ಮ ತಿಮ್ಮ ಕೂಡ ಇರೋದ್ರಿಂದ ಅವನು ಒಳಗಡೆ ಹೊಟ್ಟೋಗ್ಬಿಡ್ತಾನೆ, ಅದಕ್ಕೆ ನಾನು ಆದಷ್ಟು ಕ್ಲೋಸ್ ಮಾಡ್ಕೊಂಡಿರ್ತೀನಿ. ಸೊ ಇವಾಗ ದೇವ್ರಿಗೆ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಬಿಟ್ಟು ದೀಪ ಹಚ್ಚಿ ವೈಕುಂಠ ಏಕಾದಶಿ ದಿನದ ಪೂಜೆನ ಮುಗಿಸಿದ್ದೀನಿ. ದೇವ್ರಿಗೆ ತುಳಸಿ ದಳಗಳನ್ನ ಇಟ್ಬಿಟ್ಟು ನಾನು ಎತ್ತು ಪೂಜೆ ಮಾಡಿದೆ. ಸೊ ನಾನು ಆ್ಯಕ್ಚುಲಿ ಬೇರೆ ಥರ ಏನಾದರೂ ದೀಪ ಎಲ್ಲ ಹಚ್ಬಿಟ್ಟು ಮಾಡೋಣ ಅಂದ್ಕೊಂಡೆ, ಬಟ್ ಮನೆ ಕೆಲಸನೇ ಆಗೋಗುತ್ತೆ. ಮತ್ತು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಪಾಪುಗೆ ಸ್ನಾನ ಮಾಡಿಸೋದು ಅದೆಲ್ಲ ತುಂಬ ಕೆಲಸ ಆಗೋಗುತ್ತೆ, ಹೆವಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ರೆಗ್ಯುಲರಾಗಿ ಹೆಂಗೆ ಪೂಜೆ ಮಾಡ್ತೀನೋ ಅದೇ ಥರ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದು. ನಾನು ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಸುಬ್ಬುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ, ಯಾಕಂದರೆ ಬಿಸಿ ಬಿಸಿ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಹೊತ್ತು ಮಲ್ಕೋತಾನೆ ಅಂತ ಹೇಳಿ. ಬಟ್ ಅವನು ಏನು ಮಾಡಿದ್ರೂ ಮಲ್ಕೊಳ್ಳಿಲ್ಲ. 3 ಗಂಟೆಗೆ ಎದ್ದಿದ್ದ. 3 ಗಂಟೆಯಿಂದ ನನಗೆ, ನಮ್ಮ ಮನೆಯವ್ರಿಗೆ, ಅವನಿಗೆ 3 ಜನಕ್ಕೂ ನಿದ್ದೆ ಇಲ್ಲ. ಅವನೇನು ಹೆಂಗೋ ಇರ್ತಾನೆ, ಬಟ್ ನಂಗೆ ಆವಾಗವಾಗ ಕಣ್ಣು ಚುಚ್ತಾ ಇರುತ್ತೆ ನಿದ್ದೆ ಮಾಡಿಲ್ಲ ಅಂದರೆ. ಯಾಕಂದರೆ ರಾತ್ರಿನೂ ಸ್ವಲ್ಪ ಲೇಟಾಗಿ ಮಲ್ಕೊಳ್ಳೋದ್ರಿಂದ ಹಂಗಾಗತ್ತೆ. ಬಟ್ ಯಾಕೋ ಈ ನಡುವೆ ರಾತ್ರಿ ಹೊತ್ತು ನಿದ್ದೆ ಮಾಡ್ತಾಯಿಲ್ಲ ಅವನು. ಹಗ್ಲೊತ್ತಂತೂ ಅಲ್ಲ, ರಾತ್ರಿ ಹೊತ್ತು ಕೂಡ ನಿದ್ದೆ ಪ್ರಾಪರಾಗಿ ಮಾಡ್ತಾಯಿಲ್ಲ. 1-2 ಗಂಟೆ 3 ಗಂಟೆಗೆಲ್ಲ ಎದ್ಬಿಡ್ತಾನೆ. ಎದ್ಬಿಟ್ಟು ಆಚೆ ನೋಡೋದು, ಅಂದರೆ ಬೆಳಕಾಗಿದೆಯಾ ಅಂತ ನೋಡೋದು, ಆಚೆ ಹೋಗೋಣ ನಡಿ ಅನ್ನೋದು, ಆ ಥರ ಮಾಡ್ತಾನೆ. ಆಟಕ್ಕೆ ರೂಢಿ ಆಗಿಬಿಟ್ಟು ಆ ಥರ ಮಾಡ್ತಾನೆ. ಸೊ ಇವಾಗ ನಾನು ಪೂಜೆ ಎಲ್ಲ ಮುಗಿಸಿ ಸುಮಾರು ಒಂದು 11:30-12 ಗಂಟೆ ಆಗಿತ್ತು ನಾನು ಪೂಜೆ ಮುಗಿಸೋಷ್ಟರಲ್ಲಿ. ಸೊ ಇವಾಗ ಪಾಪುಗೆ ಸರಿ ಮಾಡೋಣ ಅಂತ ಹೇಳಿ ಸರಿ ಮಾಡಿಕೊಂಡೆ. ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬೇಗ ತಣ್ಣಗಾಗಲಿ ಅಂತ ಹೇಳಿ. ಬಿಸಿ ಬಿಸಿ ಇದ್ದರೆ ಅದು ಲೇಟು ನಿಧಾನ ಸರಿ ಯೂಶಲಿ ತಣ್ಣಗಾಗೋದು. ಅದಕ್ಕೆ ಫ್ಯಾನ್ ಹಾಕ್ಕೊಂಡು ದೊಡ್ಡ ಬೌಲ್ಗೆ ಹಾಕ್ಕೊಂಡ್ರೆ ನೀಟಾಗಿ ಆರತ್ತೆ ಅಂತ ಹೇಳಿ ನಾನು ಬೌಲಲ್ಲಿ ಹಾಕ್ಕೊಂಡು ತಣ್ಣಗೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸುಬ್ಬುಗೆ ತಿನ್ನಿಸ್ದೆ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೊಟ್ಟೆ ಹಸಿದ್ರೆ. ಮತ್ತು ನಿದ್ದೆ ಬಂದಿದ್ದರೆ, ಹೊಟ್ಟೆ ತುಂಬ ತುಂಬಿದರೆ ನಿದ್ದೆ ಮಾಡೋದು ಅವನು, ಇಲ್ಲಾಂದರೆ ಮಾಡಲ್ಲ. ಸೊ ಅದಕ್ಕೆ ತಿನ್ನಿಸ್ಬಿಟ್ರೆ ಕಾರಲ್ಲಾದರೂ ಮಲ್ಕೋತಾನೆ, ಇಲ್ಲ ಅಲ್ಲಾದರೂ ಕಂಫರ್ಟಬಲ್ ಆಗಿರ್ತಾನೆ ಅಂತ ಹೇಳಿ ನಾನು ಎಲ್ಲೋದ್ರೂ ಮನೆಯಲ್ಲೇ ಊಟ ಮಾಡಿಸ್ಕೊಂಡು ಹೋಗ್ತೀನಿ. ಸರಿ ತಿನ್ನಿಸ್ಬಿಡ್ತೀನಿ, ಇಲ್ಲಾಂದರೆ ಏನಾದರೂ ಅವ್ನಿಗೆ ಇಷ್ಟ ಆಗೋದು ಮಾಡಿಬಿಟ್ಟು ತಿನ್ನಿಸ್ತೀನಿ. ನಾನು ಯಶುಗೂ ಅಷ್ಟೇ, ಇವ್ನಿಗೂ ಅಷ್ಟೇ, ಖಾಲಿ ಹೊಟ್ಟೆಲಿ ಇರೋಕ್ಕಂತೂ ನಾನು ಬಿಡೋಲ್ಲ. ನಾನಾಗಲಿ ನಮ್ಮ ಅತ್ತೆ ಆಗಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ತಿನ್ನಿಸಿರ್ತೀವಿ. ಮಕ್ಕಳು ಹಸ್ಕೊಂಡಿದ್ರೆ ಅದೇನೋ ಒಂಥರ ಬೇಜಾರಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಹೊರಗಡೆ ಹೋಗುವಾಗ್ಲೂ 1 ಬಾಟ್ಲ್ ಹಾಲು ಅಥವಾ ನೀರು ಏನಾದರೂ ತೊಗೊಂಡಿರ್ತೀನಿ, ಮಾತ್ರ ಖಾಲಿ ಇರೋಕ್ಕೆ ಬಿಡೋಲ್ಲ ನಾನು. ಸೊ ಅದಕ್ಕೆ ಇವತ್ತು ಸರಿ ತಿನ್ನಿಸಿ ನಮಗೆಲ್ಲ ಅಲ್ಲಿ ಪ್ರಸಾದ ಸಿಗುತ್ತೆ. ಪಾಪು ಕಂಫರ್ಟಬಲ್ ಇರೋಲ್ಲ, ಏನು ಕೊಡ್ತಾರೋ ಏನೋ. ಅದಕ್ಕೆ ನಾನು ಮನೆಯಲ್ಲೇ ಸರಿ ಎಲ್ಲ ಮಾಡಿ ತಿನ್ನಿಸಿ ಆಮೇಲೆ ಅವನಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗಿದ್ದು. ಈ ಥರ ಮಾಡ್ಕೊಂಡು ಹೋದರೆ ಅವನು ನಾವು ಹೋಗಿ ವಾಪಸ್ ಬರೋವರೆಗೂ ಚೆನ್ನಾಗಿರ್ತಾನೆ. ಮತ್ತು ಕಾರಲ್ಲಿ ಒಂದು 10 ಮಿನಿಟ್ಸ್ ನಿದ್ದೆ ಮಾಡಿಕೊಂಡ್ರು ಸಾಕು ಅವನಿಗೆ. ಒಂದು ದಿನ ಪೂರ್ತಿ ಎದ್ದಿರು ಅಂದರೆ ಎದ್ದಿರ್ತಾನೆ. ಆ ಥರ ನಿದ್ದೆನೇ ಮಾಡಲ್ಲ, ಅದು ಏನು ಅಂತಲೇ ಗೊತ್ತಾಗಲ್ಲ. ರಾತ್ರಿ ಹೊತ್ತು ಮಾಡ್ತಾಯಿದ್ದೆ, ಇವಾಗ ಅದು ಇಲ್ಲ. ಸೊ ನಾನು ಫೈನಲಿ ಎಲ್ಲ ಫೀಡ್ ಮಾಡಿ ಕರ್ಕೊಂಡು ಹೋದೆ. ಬ್ಲಾಂಕೆಟ್ ಕೊಟ್ಬಿಡು, ಬ್ಲಾಂಕೆಟ್ ಕೊಡು. ಅವ ಬಾಳಲ್ಲ ಹೇಳ್ಬಿಡು.
ಸೊ ಇವಾಗ ಎಲ್ಲ ಡೈಪರು ವೈಪ್ಸ್ ಎಲ್ಲ ನಾವು ಕಾರಲ್ಲೇ ಇಟ್ಬಿಟ್ಟಿರ್ತೀವಿ. ಸೊ ಈಗ ಒಂದು ವಾಟರ್ ಬಾಟಲ್ ಎತ್ಕೊಂಡು ಸುಬ್ಬುನ್ ಕರ್ಕೊಂಡು ಹೋಗ್ತಾ ಇರೋದು. ಸುಬ್ಬು ಈ ಥರ ರೆಡಿಯಾಗಿದ್ದಾನೆ. ಆ್ಯಕ್ಚುಲಿ ನಾನು ತಂದಿದ್ದು ಮುಡಿ ಕೊಡೋಕ್ಕೆ ಅಂತ ಬಟ್ಟೆಗಳನ್ನ, ಬಟ್ ಹೋಗಕ್ಕೆ ಮುಂಚೆನೇ ಎಲ್ಲ ಖಾಲಿ. ಸುಬ್ಬು ಇಲ್ಲಿ ಬೆಳಗ್ಗೆ 3 ಗಂಟೆಗೆ ಎದ್ದಿರೋದು, ನಿದ್ದೆನೇ ಬಂದಿಲ್ಲ ನಮ್ಮ ಸುಬ್ಬುಗೆ. ಅಲ್ಲ ಸುಬ್ಬು? ಅವನಿಗೂ ನಿದ್ದೆ ಬರಲ್ಲ, ನಮಗೂ ನಿದ್ದೆ ಮಾಡಕ್ಕಿಲ್ಲ. ಕೋಪ ಹೆಂಗಪ್ಪ ಮಾಡ್ಕೊಳ್ಳೋದು? ಹಿಂಗೆ ಕೋಪ ಮಾಡ್ಕೋ ಪಪ್ಪಂಗೆ. ಮಾಮ ಪಪ್ಪ ಅನ್ನಲ್ಲ, ಮಾಮ ಅಮ್ಮ ಹೇಳೋದು. ಪಪ್ಪ ಪಪ್ಪ ಬನ್ನಿ ಫ್ರೆಂಡ್ಸ್, ಓಡೋಣ ನಮ್ಮ ಜೊತೆ. ನೀವು ವೈಕುಂಠ ಏಕಾದಶಿ ವಿಶೇಷವಾಗಿ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರಣ. ಯಶು ಮತ್ತು ನಮ್ಮ ಅತ್ತೆ ಕೆಳಗಡೆ ರೆಡಿಯಾಗಿದ್ದಾರೆ. ನಮ್ಮ ಮಾವಯ್ಯ ಆಲ್ರೆಡಿ ದೇವಸ್ಥಾನ ಹತ್ರನೇ ಇದ್ದಾರೆ. ಸೊ ಅಲ್ಲಿಗೆ ಹೋಗಿ ಬರೋದು. ಬಿಸಿಲು ಜಾಸ್ತಿ ಇದೆ, ಸುಬ್ಬುಗೆ ದಾವಾಗುತ್ತೆ ಅಂತ ಹೇಳಿ ನೀರು ತಗೊಂಡಿದ್ದೀನಿ. ಊಟ ಎಲ್ಲ ಮಾಡಿಸಿದ್ದೀನಿ. ಮಲ್ಕೊಂಡ್ರೆ ನನ್ನ ಪುಣ್ಯ, ಮಲ್ಕೊಳ್ದೆ ಹೋದರೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಹೋಗೋಣ ಬನ್ನಿ, ಲೇಟ್ ಆಗುತ್ತೆ. ಸೊ ಯಶುಗೆ ಸ್ಕೂಲ್ ರಜೆ ಹಾಕ್ಸಿದ್ರು ನಮ್ಮ ಮಾವ ಬೆಳಗ್ಗೆನೆ. ನಾನು ಹೋಗ್ಲಿ ಅಂದ್ಕೊಂಡೆ, ಬಟ್ ನಮ್ಮ ಮಾವ ಇಲ್ಲ ಬೇಡ ಇವತ್ತು ಅಂತಂದರು. ಯಾಕಂದರೆ ಅವನಿಗೆ ನಾಯಿಗೆ ಸ್ನಾನ ಮಾಡ್ಸೋಕೆ ಹೋಗಿ ಸ್ವಲ್ಪ ಕೈ ಸ್ಕ್ರ್ಯಾಚ್ ಆಗಿತ್ತು. ಸೊ ನಾವು ಅಂದ್ಕೊಂಡ್ವಿ ನಾಯಿ ಕಚ್ಬಿಟ್ಟಿದೆ, ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ. ಅದು ನೋಡಿದ್ರೆ ಅದು ಉಗ್ರಲ್ಲಿ ಪರ್ಚಿರೋದಂತೆ. ಸೊ ಅದಕ್ಕೂ ನಾವು ಆಯಿಂಟ್ಮೆಂಟ್ ಎಲ್ಲ ತೊಗೊಂಬಂದ್ವಿ ಹಾಸ್ಪಿಟಲ್ಗೆ ಹೋಗಿ. ಅದಾದಮೇಲೆ ಅದಕ್ಕೆ ಅಂತಲೇ ರಜೆ ಹಾಕ್ಸಿದ್ದಿದ್ದು ಇವತ್ತು. ಇವಾಗ ನಮ್ಮ ಮಾವ ಆಲ್ರೆಡಿ ದೇವಸ್ಥಾನ ಹತ್ರ ಇದ್ದರು. ನಮ್ಮ ಅತ್ತೆ, ನಾನು, ಸುಬ್ಬು, ಯಶು, ನಮ್ಮ ಮನೆಯವರು ಇಷ್ಟು ಜನ ಕಾರಲ್ಲಿ ಹೋಗ್ತಾಯಿದ್ದೀವಿ. ನಮ್ಮೂರಿಂದ ಸ್ವಲ್ಪ ದೂರ ಆಗುತ್ತೆ, ಹೊಸೂರು ಅಂತ. ಸುಮಾರು ನಮ್ಮೂರಿನ ಅಕ್ಕಪಕ್ಕ ಇರೋರಿಗೆಲ್ಲ ಗೊತ್ತಿರುತ್ತೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ವೈಕುಂಠ ಏಕಾದಶಿ ಹಾಗೆಯೇ ವರ್ಷ ಜಾತ್ರೆ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಹೋಗಿದ್ರೆ ಕಮೆಂಟಲ್ಲಿ ಹೇಳಿ ನಾವು ಹೋಗಿದ್ದೀವಿ ಅಂತ ಹೇಳಿ. ಸೊ ನಾವು ತುಂಬ ರಶ್ ಇದ್ದಿದ್ದರಿಂದ ಪಾಪುನ ತೋರಿಸ್ಬಿಟ್ಟು ಮುಂದ್ಗಡೆನೇ ಬಿಡಿಸ್ಕೊಂಡ್ಬಿಟ್ವಿ. ಸೊ ಬೇಗ ದರ್ಶನ ಮಾಡಿಕೊಂಡು ಅಲ್ಲಿಂದ ಉಪ್ಪಿಟ್ಟು, ಕೇಸರಿ ಬಾತೆಲ್ಲ ಕೊಟ್ಟಿರೋ ಎಲ್ಲ ತಿಂದ್ಕೊಂಡು, ಪ್ರಸಾದ ಮತ್ತು ಕಡಲೆಪುರಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಯಶು ಬರೋವಾಗ ಐಸ್ ಕ್ರೀಮ್ ಬೇಕಂತ ಹೇಳ್ದೆ. ಸೊ ಐಸ್ ಕ್ರೀಮ್ ಎಲ್ಲ ತಗೊಂಡು ತಿಂದ್ಕೊಂಡು ಮನೆಗೆ ಬಂದ್ವಿ. ಜಾಸ್ತಿ ಹೊತ್ತೇನಾಗಲಿಲ್ಲ, 1-2 hours ಎಲ್ಲ ದರ್ಶನನೂ ಊಟ ಎಲ್ಲ ಮುಗ್ದೋಯ್ತು. ಸೊ ಭಜನೆ ಹೋಮ ಎಲ್ಲ ಮಾಡ್ತಾಯಿದ್ರು ಅಲ್ಲಿ, ಚೆನ್ನಾಗಿ ಅನಿಸ್ತು ಅವತ್ತು ಹೋಗಿದ್ದಿದ್ದು. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದ್ವಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಟೈಮ್ ಆಯಿತಾ ಬಂತು 4 ಗಂಟೆ. ಇವಾಗ ಶಾಪ್ ಹೋಗ್ಬೇಕು ನಾನು. ಸುಬ್ಬುನ ಮಲಗಿಸ್ದೆ ಸ್ವಲ್ಪ ಹೊತ್ತು. ಸೊ ಇದು ನಮ್ಮ ದೇವ್ರದ್ದು, ಅಂದರೆ ನಂಗೊಂಥರ ಈ ಥರ ಇಟ್ಕೊಂಡು ತುಂಬ ಖುಷಿ ಅನಿಸುತ್ತೆ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ, ಶ್ರೀನಿವಾಸ ಸ್ವಾಮಿ ದೇವಸ್ಥಾನದಲ್ಲಿ ಈ ಥರ ಇರ್ತಾರೆ, ಚೆನ್ನಾಗಿ ಕಾಣುತ್ತೆ. ಮತ್ತು ತಿರುಪತಿಲೂ ಕೂಡ ಇರ್ತಾರೆ, ಅದು ಲಕ್ಷ್ಮೀ ಬೊಟ್ಟು ಮತ್ತು ಆ ಥರ ಇರ್ತಾರೆ, ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಅಷ್ಟೇ, ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ವ್ಲಾಗಲ್ಲಿ ನಾನು ಒಂದು ಬಗ್ಗೆ ಡೀಟೇಲ್ ಹೇಳಬೇಕಾಗಿತ್ತು. ಸೊ ಅದಕ್ಕೆ ರೆಕಾರ್ಡ್ ಮಾಡಿದ್ದೀನಿ. ಏನಪ್ಪ ಡೀಟೇಲ್ ಅಂತ ಹೇಳೋದಾದರೆ, ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತೀರಾ, ಇಷ್ಟು ಶಾರ್ಟ್ ಟೈಮಲ್ಲಿ ನೀವು ಹೇಗೆ ಅಮೌಂಟ್ ಮಾಡಿದ್ರಿ ಹೇಳಿ, ನಮಗೂ ಗೊತ್ತಾಗಬೇಕು, ಟಿಪ್ಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತೀರಾ. ಸೊ ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋನಲ್ಲಿ ಡೀಟೇಲಾಗಿ ಹೇಳಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಶಾರ್ಟ್ ಟೈಮ್ ಅನ್ನೋದಕ್ಕಿಂತ ಒಂಥರ ಅದು ಹಾರ್ಡ್ ವರ್ಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಶಾರ್ಟ್ ಟೈಮಲ್ಲಿ ನಂಗೆ ಯಾವುದೂ ಸಿಕ್ಕಿಲ್ಲ, ಟು ಬಿ ಫ್ರ್ಯಾಂಕ್, ಯಾವುದೂ ಶಾರ್ಟ್ ಟೈಮಲ್ಲಿ ಸಿಕ್ಕಿಲ್ಲ. ಇನ್ನೇನು ಈ ಮೇ ಬಂದರೆ ನಮ್ಮ ಮದುವೆಗೆ 10 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಮದುವೆಗೆ ಬಂದಾಗ ನಾವು ಅಷ್ಟಾಗಿ ನಮಗೆ ಫ್ರೀಡಮ್ ಅನ್ನೋದೇನು ಅಷ್ಟಾಗಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಮನೆಗೆ ನಾನು ದೊಡ್ಡ ಸೊಸೆ ಆಗಿದ್ದೆ, ಜೊತೆಗೆ ಈ ಮನೆಗೆ ನಾನೇ ಫಸ್ಟ್ ಹೊರಗಡೆಯಿಂದ ಬಂದಿದ್ದು. ಸೊ ಮಕ್ಕಳಿಗೆ ಅವರು ಅಷ್ಟಾಗಿ ಫ್ರೀಡಮ್ ಕೊಟ್ಟಿರಲಿಲ್ಲ, ನಮ್ಮ ಅತ್ತೆ ಮಾವ ಅಷ್ಟಾಗಿ ಅವರು ಫ್ರೀಡಮ್ ಕೊಟ್ಟಿರಲಿಲ್ಲ. ನಾನು ಬಂದಾಗಲೂ ಅಷ್ಟೇ, ಯಶು 1 ವರ್ಷ 2 ವರ್ಷ ಆಗೋವರೆಗೂ ಕೂಡ ನಮ್ಮ ಅತ್ತೆ ಮಾವಂದೇ ಎಲ್ಲ ಇತ್ತು. ಮತ್ತು ಈಗಲೂ ಏನೂ ನಮ್ಗೆ ಅದೇನೂ ಕೊಟ್ಟಿಲ್ಲ. ಬಟ್ ನಮ್ಗೆ ಅವಾಗ ಮೈಂಡ್ ಮೆಚ್ಯೂರಿಟಿ ಆಗಲಿ ಅಥವಾ ಏನಾದರೂ ನಾವು ಮಾಡಬೇಕು ಅನ್ನೋದಾಗಲಿ ಏನೂ ಅಷ್ಟಾಗಿ ಇರಲಿಲ್ಲ. ಸೊ ಆವಾಗ ಏನು ಅಂದರೆ, ನಾವು 15 days ಒನ್ಸ್ ನಮ್ಮ ಮಾವ ಖರ್ಚಿಗೆ ಕಾಸು ಕೊಡೋರು ನಮ್ಮ ಮನೆಯವ್ರಿಗೆ. ಸೊ ಅದರಲ್ಲಿ ನಾವು ಹೊರಗಡೆ ಅಂದರೆ ಅಷ್ಟೊಂದೇನು ಅಂದರೆ ಒಂದು 15 ದಿನಕ್ಕೆ 1,500 1,000 ಆ ಥರ ಕೊಡೋರು. ಅಷ್ಟು ಕಡಿಮೆ ಕೊಟ್ಟು ನಮ್ಮ ಮಾವ ಮನೆ ಮೇಂಟೈನ್ ಮಾಡ್ತಾಯಿದ್ರು. ಲೈಕ್ ಜಾಸ್ತಿ ಕೊಟ್ಟರೆ ಮಕ್ಕಳು ಬೇರೆ ಬೇರೆ ಕೆಟ್ಟ ಬುದ್ಧಿ ಕಲಿತಾರೆ ಅನ್ನೋದು ನಮ್ಮ ಮಾವಂಗೊಂದು ಈಗೂ ಕಾನ್ಸೆಪ್ಟ್ ಇದೆ ಅದು. ಸೊ ನನಗಂತೂ ಕೊಡ್ತಾನೆ ಇರಲಿಲ್ಲ ನಮ್ಮ ಮಾವ.
ಏನಂದರೆ ಹಬ್ಬ ಏನಾದರೂ ಬಂದಾಗ ಬಟ್ಟೆ ತಗೊಳಕ್ಕೆ ಕಾಸು ಕೊಡೋರು ಅಥವಾ ಬಳೆ ಹಾಕ್ಸ್ಕೊಳಕ್ಕೆ ಒಂದು 500 ರೂಪಾಯಿ ಕೊಡೋರು. ಅದು ಬಿಟ್ಟು ಖರ್ಚಿಗೆ ಅಂತ ಮನೇಲಿರೋರ್ಗೆ ಏನು ಖರ್ಚಿರುತ್ತೆ ಅಂತ ಕೇಳೋರು. ಆ ಥರ ನಮ್ಮ ಅತ್ತೆಗೆ ಈಗಲೂ ಕೊಡೋಲ್ಲ. ಹಾಗೆ ನಾನು ಇದ್ದೆ ಆವಾಗ 1-2-3 ಇಯರ್ಸ್ವರೆಗೂ ಹಂಗೆ ಇದ್ವಿ. ಬಟ್ ನಮ್ಮ ಎಲ್ಲ ಖರ್ಚು ಲೈಕ್ ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಅಥವಾ ಶೂಟದ ಮೇಲೆ ಅವನಿಗೆ ಮುಡಿ ಕೊಡೋಕ್ಕಾಗಿರ್ಬೋದು, ಒಂದೊಂದು ಸಿಂಗಲ್ ಬಟ್ಟೆ ತಗೋಬೇಕಾಗಿ ಎಲ್ಲ ಮಾವನೇ ಮಾಡೋರು. ಯಾಕಂದರೆ ನಾವು ಹಂಗಿದ್ವಿ ಆವಾಗ. ಏನು ನಮಗೆ ಜವಾಬ್ದಾರಿ ಅನ್ನೋದೇನು ಕೊಟ್ಟಿರಲಿಲ್ಲ. ಸೊ ವಿ ಆರ್ ಡಿಪೆಂಡೆಂಟ್ ನಮ್ಮ ಮಾವ ಅತ್ತೆ ಮೇಲೆ, ಆ ಥರ ಆಗಿತ್ತು. ಸೊ ಹೋಗ್ತಾ ಹೋಗ್ತಾ ನಾವೇನಾದರೂ ಮಾಡಬೇಕು, ಮತ್ತು ನನಗೇನಾದರೂ ಆಸೆ ಆಗೋದು, ಏನಾದರೂ ತಗೋಬೇಕು, ನಾನು ಲಿಪ್ಸ್ಟಿಕ್ ತಗೋಬೇಕು, ಅದು ತಗೋಬೇಕು, ಇದು ತಗೋಬೇಕಂತ ಆಸೆ ಆಗೋದು. ನಮ್ಮ ಮನೆಯವ್ರನ್ನ ಕೇಳೋಕ್ಕೆ ನನಗೆ ಭಯ ಆಗೋದು. ಯಾಕಂದರೆ ಅವ್ರಿಗೇ ಕಡಿಮೆ ಅಮೌಂಟ್ ಕೊಡ್ತಿದ್ರು, ಅವ್ರ ಹತ್ರ ಹೆಂಗೆ ಕೇಳೋದು ಅಂತ ಅನ್ಕೋತಾ ಇದ್ದೆ. ಮತ್ತು ಅತ್ತೆ ಮಾವನ ಕೇಳೋಕ್ಕೆ ಭಯ ಆಗೋದು. ಅಯ್ಯೋ ಅವ್ನಿಗೆ ಹೆಂಗೆ ಕೇಳೋದು ನಾನು ಅಂತ ಅನಿಸೋದು. ಸೊ ನಮ್ಮ ಅಮ್ಮನ ಈಸಿಯಾಗಿ ಕೇಳ್ತಾಯಿದ್ದೆ, ನಮ್ಮ ಅಪ್ಪನ ಈಸಿಯಾಗಿ ಕೇಳ್ತಾಯಿದ್ದೆ, ನಮ್ಮ ಅಣ್ಣನೂ ಬಿಡ್ತಾ ಇರಲಿಲ್ಲ, ಕೇಳ್ತಾಯಿದ್ದೆ. ಆ ಥರ ಈವನ್ ನನ್ನ ಮೊಬೈಲಿಗೆ ಕರೆನ್ಸಿನೂ ಆವಾಗ ನಮ್ಮ ಅಪ್ಪನೇ ಹಾಕ್ಸೋರು. ಯಾಕಂದರೆ ನಮ್ಮ ಮನೆಯವ್ರು ಕೇಳ್ತಾ ಇರಲಿಲ್ಲ, ನಮ್ಮ ಅಪ್ಪನೇ ಹಾಕ್ಸ್ಕೊಡೋರು. ಮತ್ತು ನನಗೆ ಏನಾದರೂ ಬಟ್ಟೆ ಬೇಕಂದರೆ ನಮ್ಮ ಅಮ್ಮನ ನಮ್ಮ ಅಣ್ಣನ ಕೊಡಿಸೋರು. ಆ ಥರ ಇತ್ತು ಅವಾಗ ಸಿಚುಯೇಷನು. ಯಾರೋ ಒಂದು ಕಮೆಂಟ್ ಹಾಕಿದ್ರು, ದೊಡ್ಡ ಸೊಸೆ ದರ್ಬಾರ್ ಮಾಡಿರ್ತಾರೆ ಅಂತ. ದರ್ಬಾರ್ ಅನ್ನೋದು ಏನೂ ಇಲ್ಲ, ಒಂಥರ ನಾನು ಲಿಟ್ರಲಿ ಏನೂ ಇಲ್ಲದೆ ಇರೋಳು ಅವಾಗ. ಆ ಥರ ಆಗೋಗ್ಬಿಟ್ಟಿದ್ದೆ. ಸೊ ಹೋಗ್ತಾ ಹೋಗ್ತಾ ಎಷ್ಟು ಹುಟ್ಟಿ ಒಂದು ವರ್ಷ 2 ವರ್ಷ ಆದಮೇಲೆ ಏನಾದರೂ ಮಾಡಬೇಕು, ನಾವು ಮನೇಲಿ ಇರೋದ್ರ ಜೊತೆಗೆ ಏನಾದರೂ ಮಾಡಬೇಕು ಅಂತ ನನ್ನ ಫಸ್ಟ್ ಸ್ಯಾಲ್ರಿ ಬಂದು 50 ರೂಪೀಸ್, ಒಂದು ದಿನಕ್ಕೆ 50 ರೂಪೀಸ್. ಆ್ಯಂಡ್ ಅದಾದಮೇಲೆ ನಾನು ಏನು ಮಾಡಿದೆ ಅಂದರೆ ಮೀಶೋ ಆ್ಯಪ್ ಆವಾಗ ಸ್ಟಾರ್ಟಿಂಗ್ ಲಾಂಚ್ ಆಗಿತ್ತು. ಸೊ ಆವಾಗ ನಾನು ರೀಸೆಲ್ ಮಾಡ್ಬೋದು ಮೀಶೋ ಆ್ಯಪಲ್ಲಿ ಅಂತ ನನಗೆ ಗೊತ್ತಾಯಿತು. ಸೊ ರೀಸೆಲ್ಲಿಂಗ್ ಮಾಡೋಣ ಅಂತ ಹೇಳಿ ಕೆಲವೊಂದಷ್ಟು ಗೊತ್ತಿರೋರು ಫ್ರೆಂಡ್ ಗ್ರೂಪ್ ಸರ್ಕಲಲ್ಲೆಲ್ಲ ಒಂದು ಗ್ರೂಪ್ ಮಾಡಿ, ಮೀಶೋಲಿ ಯಾರಿಗೂ ಗೊತ್ತಿರಲಿಲ್ಲ ಮೀಶೋ ಅವಾಗ. ಸೊ ಅದನ್ನು ಅಲ್ಲಿ ಶೇರ್ ಆಗುವಂಥ ಕ್ಯಾಟ್ಲಾಗ್ಗಳನ್ನ ಗ್ರೂಪ್ಗೆ ಹಾಕಿ ಅವ್ರು ಆರ್ಡರ್ ಮಾಡುವಂಥ ಬಟ್ಟೆ ಮೇಲೆ 50-60 ಈ ಥರ ಮಾರ್ಜಿನ್ ಸೆಟ್ ಮಾಡಿ ನಾನು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ಅರ್ನಿಂಗ್ಸಲ್ಲೇ ನಾನು ನಮ್ಮಮ್ಮನೇ ಚೀಟಿ ಮಾಡ್ತಾರೆ, ನಮ್ಮಮ್ಮ ಈಗಲೂ ಚೀಟಿ ಮಾಡ್ತಾರೆ. ಸೊ 25,000 ರೂಪಾಯಿ ಚೀಟಿನ ನಮ್ಮಮ್ಮ ಹತ್ರ ಹಾಕ್ತೆ ಸ್ಟಾರ್ಟಿಂಗ್ ಅದು. ಸೊ ಆವಾಗ ನಮ್ಮಮ್ಮ ನಾನು ಒಂದೊಂದು ತಿಂಗಳು ಕಟ್ಟಿಲ್ಲ ಅಂದರೂ ಅಡ್ಜಸ್ಟ್ ಮಾಡ್ಕೊಳ್ಳೋರು. ಪಾಪ ಅವ್ರಿಗೆ ನನ್ನ ಪರಿಸ್ಥಿತಿ ಗೊತ್ತಿತ್ತು, ಅಡ್ಜಸ್ಟ್ ಮಾಡ್ಕೊಳ್ಳೋರು. ಸೊ ಆವಾಗ 25,000 ರೂಪಾಯಿ ಚೀಟಿ ಹಾಕಿ ಅದನ್ನು ಕಷ್ಟಪಟ್ಟು ತಿಂಗಳಲ್ಲಿ ಹೆಂಗೋ ಮ್ಯಾನೇಜ್ ಮಾಡಿ ಈ ಚೀಟಿ ಕಟ್ಟಿ ರೀಸೆಲ್ಲಿಂಗ್ ಮಾಡಿ. ಆ್ಯಂಡ್ ಅದಾದಮೇಲೆ ನಾನು ಆ 25,000 ರೂಪಾಯಿನಲ್ಲಿ ಲ್ಯಾಪ್ಟಾಪ್ ತೊಗೋತೀನಿ. ಸೊ ಲ್ಯಾಪ್ಟಾಪ್ ತೊಗೊಂಡು ಡಿಜಿಟೈಸ್ ಇಂಡಿಯಾ ಪ್ಲ್ಯಾಟ್ಫಾರ್ಮ್ಗೆ ಜಾಯ್ನ್ ಆಗ್ತೀನಿ. ಅದರಲ್ಲಿ ಒಂದು ಸ್ನಿಪ್ಪೆಟ್ ಟೈಪ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಕೊಡೋರು, ಒಂದು 50 ಪೈಸೆ 60 ಪೈಸೆ ಈ ಥರ ಕೊಡೋರು. ನಾನೇನು ಅನ್ಲಕ್ಕಿ ಫೇಲೂ ಏನೋ ಗೊತ್ತಿಲ್ಲ, ನಾನು ಜಾಯ್ನ್ ಆಗಿ 1 ವೀಕಿಗೆ ಡಿಜಿಟೈಸ್ ಇಂಡಿಯಾನೇ ಬ್ಯಾನ್ ಆಗೋಯಿತು. ಸೊ ಲಿಟ್ರಲಿ ತುಂಬಾ ಅವಾಗ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಅಯ್ಯೋ ನನ್ನ ಫಸ್ಟ್ ಸೇವಿಂಗ್ಸ್ ಹೆಂಗೆ ಆಗೋಯ್ತಲ್ಲ ಅಂತ. ಸೊ ಹಾಗೆ ಹೋಯ್ತಾ ತುಂಬಾ ಫೇಸ್ ಮಾಡಿದ್ದೀವಿ ಫೈನಾನ್ಷಿಯಲ್ ಇಶ್ಯೂಸ್. ಒಂದು ಕಡೆ ಹೊರಗಡೆ ಹೋದಾಗ ನಾನು ನಮ್ಮ ಯಜಮಾನ್ರು ಕಾರ್ ತೊಗೊಂಡೇನು ಹೊರಟ್ಬಿಡ್ತಾಯಿದ್ವಿ. ಬಟ್ ಅಲ್ಲಿ ಹೋಗಿ ಏನಾದರೂ ತಿನ್ನಬೇಕು ಅಂದಾಗ ಲಿಮಿಟ್ಸ್ ಇರೋದು. ಸೊ ಜಾಸ್ತಿ ಕೇಳೋಂಗೂ ಇಲ್ಲ, ಕಡಿಮೆ ಕೇಳೋಂಗೂ ಇಲ್ಲ, ಆ ಥರ. ಸೊ ಲಿಮಿಟ್ಸ್ ಇದ್ದಾಗ ತುಂಬ ದಿನ ಹೊರಗಡೆ ಫುಟ್ಪಾತಲ್ಲಿ ತೊಗೊಂಡು ತಿಂದಿದ್ವಿ. ಆ ಥರ ಅಂದರೆ ಮನೇಲಿ ಕೇಳೋಕ್ಕೆ ಭಯ. ಮನೇಲಿ ಇರೋದು ಅವ್ರು ಮಾಡಿರೋದು ಇದೆ, ಇಲ್ಲ ಅಂತಲ್ಲ, ಬಟ್ ಕೇಳೋಕ್ಕೆ ಭಯ, ಖರ್ಚು ಮಾಡ್ತೀವಿ ಅನ್ನೋಕ್ಕೆ ಭಯ, ಆ ಥರ. ಅಷ್ಟು ನಮ್ಮ ಮಾವ ಸ್ಟ್ರಿಕ್ಟಾಗಿ ನಮ್ಮನ್ನು ಇಟ್ಕೊಂಡಿದ್ರು. ಸೊ ಆ ಥರ ಇತ್ತು. ಬಟ್ ಇವಾಗ ಫುಟ್ಪಾತಲ್ಲಿ ನಾವೇನು ಅದೇ ರೋಡಲ್ಲಿ ಹೋಗುವಾಗ ನಾನು ನಮ್ಮ ಯಜಮಾನ್ರು ಜ್ಞಾಪಿಸ್ಕೊತೀನಿ, ನಾವು ಒಂದ್ಸರಿ ಇಲ್ಲಿ ಊಟ ಮಾಡಿದ್ವಿ ಅಲ್ವಾ. ಸೊ ಇವಾಗ ಎಂಥ ದೊಡ್ಡ 5 ಸ್ಟಾರ್ ಹೋಟೆಲಲ್ಲಿ ತಿನ್ನೋಷ್ಟು ಕೆಪಾಸಿಟಿನ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ನಾನು ಯಾವಾಗಲೂ ಜೀವನ ಇರೋವರೆಗೂ ದೇವ್ರನ್ನ ಪೂಜೆ ಮಾಡ್ತೀನಿ. ಸೊ ಆ ಥರ ತುಂಬಾ ನಮಗೂ ಏನಂತಾರೆ, ತುಂಬ ದಾಟಿದ್ದೀವಿ. ತುಂಬ ನೋವು, ತುಂಬ ಅವಮಾನ, ಆ ಥರ ತುಂಬಾ ಆಗಿದೆ. ನಮ್ಮ ಇದನ್ನು ನಾವು ಕೇಳಿದಾಗ ತುಂಬ ಜನ ತುಂಬ ಥರ ಅಂದಿದ್ದಾರೆ. ಅದೆಲ್ಲನೂ ಹೊರತುಪಡಿಸಿ ಏನಾದರೂ ಮಾಡಬೇಕು ನಮ್ಮ ಲೈಫ್ಗೋಸ್ಕರ, ನಾವು ನಮ್ಮ ಅತ್ತೆ ಮಾವ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ನಾವೇನೋ ಒಂದು ಸ್ಟಾರ್ಟ್ ಮಾಡ್ತೀವಿ. ನಾವು ಅದನ್ನು ಇಲ್ಲಿವರೆಗೂ ಎಲ್ಲೂ ರಿವೀಲ್ ಮಾಡಿಲ್ಲ, ಮಾಡೋದು ಇಲ್ಲ. ಅದು ನಮ್ಮ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾವು ಅದನ್ನು ರಿವೀಲ್ ಮಾಡಲ್ಲ ಅಷ್ಟೇ. ಸೊ ಅದು ನಮಗೆ ಸಕ್ಸಸ್ ಆಗೈತೆ. ಅದು ಇವತ್ತಿಗೂ ಇನ್ನೂ ನಮ್ಮ ಮಕ್ಕಳಿರೋವರೆಗೂ ಅದು ಕಾಯುತ್ತೆ. ಸೊ ಅದಾದಮೇಲೆ ನಾವು ಅದರಿಂದ ಏನೋ ಒಂದು ಸ್ವಲ್ಪ ಅರ್ನಿಂಗ್ಸ್ ಬರ್ತಾಯಿದೆ ಅಂತ ಗೊತ್ತಾದ್ಮೇಲೆ
ಅದನ್ನು ಕಂಟಿನ್ಯೂ ಮಾಡ್ತೀವಿ. ಜೊತೆಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 3 ವರ್ಷದವರೆಗೂ ₹1 ನಾನು ತಗೊಳ್ಳಲ್ಲ. ಯಾಕಂದರೆ ಆವಾಗ ಆ ಥರ ಇತ್ತು, ಜಾಸ್ತಿ ಯಾರೂ ನೋಡ್ತಾ ಇರಲಿಲ್ಲ ಯೂಟ್ಯೂಬ್ನ. ಇವಾಗ ತುಂಬ ಚಾನಲ್ಸ್ ಇದೆ. ಈಗಲೂ ಅದೇ ಥರ ಅನಿಸುತ್ತೆ. ಯೂಟ್ಯೂಬ್ ಬಿಗಿನರ್ಸ್ಗೆ ಈಗಲೂ ಅನಿಸುತ್ತೆ ಹೆಂಗಪ್ಪ ಏನಪ್ಪ ಅಂತ. ಈಗ ಕಷ್ಟ ಇದೆ ನನ್ನ ಪ್ರಕಾರ. ಈಗ ಚಾನೆಲ್ಸ್ ಏನು ಕ್ರಿಯೇಟ್ ಮಾಡ್ತಾರೋ ಅವ್ರಿಗೆ ತುಂಬ ಕಷ್ಟ ಇದೆ. ಸೊ ಆ ಥರ ಯೂಟ್ಯೂಬಿಂದ ನನಗೆ ಒಂದು ₹6,000 ನೋಡಿದೆ ಅನ್ನೋದೇನೆ ಒಂದು 3-3.5 ವರ್ಷ ಆ ಥರ ಆಗೋಯ್ತು. ಸೊ ಯೂಟ್ಯೂಬ್ ಮೇಲೂ ಹೋಪ್ ಹೊಟ್ಟೋಗಿತ್ತು. ಆಮೇಲೆ ನನಗೆ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಕ್ಲಿಕ್ ಆಯಿತು. ಅದು ಬಿಟ್ಟರೆ ನನಗೆ ಈಗಲೂ ಯೂಟ್ಯೂಬು ಒಂದು ಪಾರ್ಟ್ ಆಫ್ ಇನ್ಕಮ್. ನನ್ನ ಮೇನ್ ಸೋರ್ಸ್ ಯೂಟ್ಯೂಬ್ ಅಲ್ವೇ ಅಲ್ಲ, ಪಾರ್ಟ್ ಆಫ್ ಇನ್ಕಮ್ ಅಷ್ಟೇ. ಸೊ ಇವಾಗ ನಾನು ಫಸ್ಟು ₹25,000 ಚೀಟಿ ಏನು ಹಾಕಿದ್ದೆ, ಇವಾಗ ₹25 ಲಕ್ಷ ಚೀಟಿ ಹಾಕೋ ಕೆಪಾಸಿಟಿ ಇದೆ. ಇದೆಲ್ಲ ಒಂಥರ ಹಾರ್ಡ್ ವರ್ಕ್ ಅಂತಲೇ ಹೇಳ್ಬಹುದು. ಅಲ್ವಾ ರೀ? ಹೌದು. ಏನು 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 ಏನೋ ಹೇಳ್ತಾ ಇದೆಯಲ್ಲ, ನೋಡ್ತಾ ಇದೆಯಲ್ಲ, ಏನು ಹೇಳು. ಏನಕ್ಕೆ ಯಾರೋ ಕೇಳಿದ್ರು ಶಾರ್ಟ್ ಟೈಮಲ್ಲಿ ದುಡ್ಡು ಹೆಂಗೆ ಮಾಡಿದ್ರಿ ಅಂತ. ಶಾರ್ಟ್ ಟೈಮ್ ಮಾಡಿದೀವಿ, ಕಷ್ಟ ಬಿದ್ದಿಲ್ವ ತೋರಿಸ್ತೀನಿ ನಾವು. ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಏನಿಲ್ಲ. ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಏನೋ ಒಂಥರ ಏಳು ಬೀಳುಗಳನ್ನ ನೋಡಿದ್ದೀವಿ. ಸೊ ತುಂಬ ಸೇವಿಂಗ್ಸ್ ಮಾಡಿದ್ದೀವಿ. ಜಾಸ್ತಿ ಏನೋ ನಾವು ಖರ್ಚು ಮಾಡೋದಕ್ಕೆ ಹೋಗಿಲ್ಲ. ಸೊ ಸಖತ್ತು ಸೇವಿಂಗ್ಸ್ ಮಾಡಿದ್ದೀವಿ. ನಾನಂತೂ ಸಖತ್ತು ಜಿಪ್ನಿ ಆಗೋಗ್ಬಿಟ್ಟಿದ್ದೆ. ₹1 ಕೂಡಿ ಇಟ್ಟಿದ್ದೀನಿ. ಆ ಥರ ಮಾಡಿದ್ದೀನಿ ನಾನು. ಸೊ ಇವಾಗ ನಾನು ಸಾಕಷ್ಟು ಕಡೆ ಚಿಟ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಲೈಕ್ MSIL ಆ ಥರದಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ ಆವಾಗ ₹25,000 ಚೀಟಿ ನನಗೆ ಇನ್ನೂ ನೆನಪಿದೆ. ಯಾಕಂದರೆ ಅಷ್ಟು ಕಷ್ಟಪಟ್ಟು ಕಟ್ಟಿರೋಂಥ ಚೀಟಿ ಅದು. ಸೊ ಅದು ನನಗೆ ಬೇಸಿಕ್ ಏನಂತಾರೆ ಪಿಲ್ಲರ್ ನನ್ನ ಲೈಫಲ್ಲಿ ಆ ಚೀಟಿ. ಸೊ ಅದರಿಂದ ಸಾಕಷ್ಟು ಕಲ್ತಿದ್ದು. ತುಂಬ ಜನ ಹೇಳ್ತಾರೆ ಶಾರ್ಟ್ ಟರ್ಮಲ್ಲಿ ಮಾಡಿದ್ದು. ಈಗ ಒಂದು ಒಡವೆ ತಗೋಬೇಕು ಅಂದ್ರೇ ಒಂದು 2-3 ವರ್ಷದ ಸ್ಯಾಕ್ರಿಫೈಸ್ ಅದರಲ್ಲಿ ಇರುತ್ತೆ. ಅಥವಾ ಇವಾಗ ಏನೋ ಕಾರ್ ತಗೋಬೇಕು ಅಂದರೆ ಅದು ನಮ್ಮದು 5-6 ವರ್ಷದ ಡ್ರೀಮು. ಸೊ ಆ ಥರ. ಮತ್ತು ಇವಾಗ ನಾವು ಏನು ಸೈಟ್ ತಗೋತಾ ಇದ್ದೀವಿ, ಅದು ಕೂಡ ನಮಗೆ ನಾವು ಮದುವೆ ಆಗಿ ಒಂದು 2 ವರ್ಷ ಆದಮೇಲಿಂದದ್ದು ಕನಸು. ಅದಕ್ಕೆ ಅಂತ ನಾವು ಒಂದು ಸೇವಿಂಗ್ಸ್ ಮಾಡಿದ್ವಿ. ಸೊ ಅದು ಕೈ ಸೇರಿದ ಮೇಲೆ ನಾವೇನಾದರೂ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಹೊರತು ಯಾವುದನ್ನು ಶಾರ್ಟ್ ಟರ್ಮಲ್ಲಿ ಬಂದಿಲ್ಲ. 1ರಿಂದ 1 ಆಗ್ತಾಯಿದೆ ಅಷ್ಟೇ ಹೊರತು ಶಾರ್ಟ್ ಟೈಮಲ್ಲಿ ದುಡ್ಡು ಮಾಡಿದ್ದೀನಿ ಅನ್ನೋದು ತಪ್ಪಿನ ಮಾತು. ಹಂಗಂತ ನಿಮ್ಮ ಕಮೆಂಟ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ನಮಗೆ ಶಾರ್ಟ್ ಟೈಮಲ್ಲಿ ಯಾವುದೂ ಸಿಕ್ಕಿಲ್ಲ. ಸೊ ಒಂದು ಕಾಲ ಇತ್ತು, ಲೈಕ್ ನಮ್ಮ ಪಾಪುಗೆ ಅಂದರೆ ನಮ್ಮ ಯಶು ಚಿಕ್ಕವನಿದ್ದಾಗ ಒಂದು ಚಾಕ್ಲೇಟ್ ಕೊಡ್ಸೋಕ್ಕೂ ನಮ್ಮ ಹತ್ರ ಕಾಸು ಇರ್ತಾ ಇರಲಿಲ್ಲ. ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಎಷ್ಟು ಕಷ್ಟಪಟ್ಟಿದ್ದೀವಿ, ನಾನಾಗಲಿ ನಮ್ಮ ಮನೆಯವರಾಗಲಿ. ಸೊ ಅದು ಯಾರಿಗೂ ಕಾಣಲ್ಲ. ಲೈಕ್ ಮನೇಲಿ ಎಲ್ಲ ಇತ್ತು, ಎಲ್ಲ ಹಾಗೆ ಸಿಕ್ಬಿಡ್ತು. ಎಲ್ಲ ದರ್ಬಾರ್ ಮಾಡಿದ್ದೀವಿ, ಎಲ್ಲ ಶೋಕಿ ಮಾಡಿದ್ದೀವಿ ಅನ್ಕೋತಾರೆ. ಯಾವುದೂ ಇಲ್ಲ. ಸೊ ನಾವು ಅದು ಕಷ್ಟಪಟ್ಟಿದ್ದೀವಿ. ಅದಕ್ಕೋಸ್ಕರ ನಮ್ಮ ಜೀವನ ಈ ಥರನೇ ಇರಬೇಕು ಅಂತ ಸಾಕಷ್ಟು ಕಷ್ಟಪಟ್ಟಿದ್ದೀವಿ, ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀವಿ. ನಾನು ಸ್ವಲ್ಪ ಮಾತಾಡ್ತೀನಿ ಡೈರೆಕ್ಟಾಗಿ. ನನಗೇನು ತಪ್ಪು ಅನಿಸುತ್ತೋ, ಏನು ಸರಿ ಅನಿಸುತ್ತೋ. ಇವಾಗಲೂ ನಮ್ಮ ಅಪ್ಪ ಅಮ್ಮ ಹತ್ರ ಹೆಂಗೆ ಹೇಳ್ತಿದ್ದೆ ಅದೇ ಥರ ನಮ್ಮ ಅತ್ತೆ ಮಾವ ಹತ್ರನೂ ಹೇಳ್ತೀನಿ. ಯಾಕಂದರೆ ನಾನು ಬಚ್ಚಿಟ್ಕೊಳಕ್ಕಂತೂ ಆಗಲ್ಲ. ಹೇಳ್ಬಿಟ್ಟು ಜಗಳ ಆಡ್ಬಿಡ್ಬೇಕಷ್ಟೇ. ನಮ್ಮ ಮನೆಯವ್ರ ಹತ್ರ ಅಲ್ವೇ ಇಲ್ಲ. ನಮ್ಮ ಮನೆಯವ್ರು ಲೈಕ್ ಏನಾದರೂ ಆಗ್ಬೋದು, ಒಂದು ಮಾತು ಬರೋಲ್ಲ ತಿಟುಕ್ ಯಾರೋ ಮೊನ್ನೆ ಹೇಳ್ತಾಯಿದ್ರು ಧರ್ಮರಾಯ ಅಂತ. ಆ ಥರ ನಮ್ಮ ಮನೆಯವರು ಸಖತ್ತು ಸೈಲೆಂಟ್. ನಮ್ಮ ಮನೆಯವರು ಆ ಥರ ಇರುವಾಗ ಈ ಜೀವನದಲ್ಲಿ ಸಾಕಷ್ಟು ನೋಡಿ ಅನುಭವಿಸಿ ಯಾರ ಹತ್ರ ಹೆಂಗಿರಬೇಕು, ಯಾರ ಹತ್ರ ಹೆಂಗಿರಬಾರ್ದು, ಕಾಂಪಿಟೇಟಿವ್ ಲೈಫಲ್ಲಿ ಹೆಂಗಿರಬೇಕು ಅನ್ನೋದನ್ನು ಕಲ್ತಿದ್ದೀವಿ. ದುಡ್ದಿರೋದು ಹೆಂಗೆ ಉಳಿಸ್ಬೇಕು ಅನ್ನೋದು ಕಲ್ತಿದ್ದೀವಿ. ನಾನು ಬೇಸಿಕಲಿ ನಮ್ಮ ಮನೆಯವ್ರು ಹೇಳ್ತಾರೆ, ನಾನು ಬೇಕಾದರೆ ಏನಕ್ಕಾದರೂ ಖರ್ಚು ಮಾಡ್ಬಿಡ್ತೀನಿ, ನಾನು ಹೆಂಡ್ತಿಗೆ ಮಾತ್ರ ₹1 ಏನಕ್ಕೂ ಖರ್ಚು ಮಾಡೋಲ್ಲ ಅಂತ. ₹1 ಯಾಕೆ ಖರ್ಚು ಮಾಡಲ್ಲ ಅಂದರೆ ₹1 ಬೆಲೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾವಾಗಿಂದಾನೆ ನಮ್ಮಮ್ಮ ಮನೇಲಿ ಇದ್ದಾಗಿಂದನೂ ನಮ್ಮ ಹತ್ರ ₹1 ಇಲ್ಲದೇ ಇದ್ದಾಗ ಜನ ಹೆಂಗಿರ್ತಾರೆ, ಇದ್ದಾಗ ಹೆಂಗಿರ್ತಾರೆ ಎಲ್ಲನೂ ನೋಡಿದ್ದೀನಿ, ಅನುಭವಿಸಿದ್ದೀನಿ. ಸೊ ಅದಕ್ಕೆ ₹1 ಬೆಲೆ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ನಮ್ಮಮ್ಮ ನಂಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ.
ಅದನ್ನು ಹೇಳ್ಬೋದು ಅಷ್ಟೇ. ಯಾವುದು ಶಾರ್ಟ್ ಟರ್ಮಲ್ಲಿ ಬಂದಿಲ್ಲ. ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಯಾವುದು ಅದಾಗತೆ ಬರೋಲ್ಲ. ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಹಂಗಂತ ದೇವ್ರ ಪೂಜೆ ಮಾಡಬೇಡಿ ಅಂತ ಹೇಳಲ್ಲ. ದೇವ್ರ ಬಲ ಅಥವಾ ದೇವ್ರ ಆಶೀರ್ವಾದ ಇದ್ರೇ ಎಲ್ಲದನ್ನು ಸಾಧ್ಯ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಶ್ರಮ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಶ್ರಮ ಹಾಕಬೇಕು. ಅದ್ರ ಜೊತೆಗೆ ದೇವ್ರಿಗೆ ಬಿಡಬೇಕು. ಅದಾಗದೆ ಪುಷ್ ಆಗುತ್ತೆ. ಒಂದು ಟೈಮ್ ಬರುತ್ತೆ, ನೀವು ಕಷ್ಟಪಡ್ತಾ ಇದ್ದೀರಾ, ನಿಮ್ಗೆ ಟೈಮ್ ಬಂದಿಲ್ಲ ಅಂದರೆ ಖಂಡಿತ ಒಂದಲ್ಲ ಒಂದು ದಿನ ಬರುತ್ತೆ. ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕು. ಇವಾಗ ನಮ್ಮ ಅತ್ತೆ ಮಾವ ಹೆಸರಲ್ಲಿ ಇರೋದು ಇದೆ. ನಮ್ಮ ಯಶು ಮಕ್ಕಳು ತಿನ್ನೋಷ್ಟು ಇದೆ. ಆದರೆ ನಾವೇನಾದರೂ ಮಾಡಬೇಕು. ನಮ್ಮ ಮಾವಂದು ಅದೇನೇ ರೂಲ್ ಇರೋದು. ನಾನು ಕೊಟ್ಟಿದ್ದು ನೀವು ಎತ್ಕೊಂಡು ಯೂಸ್ ಮಾಡಿಬಿಟ್ರೆ ನೀವೇನು ಮಾಡ್ತೀರಾ ಅಂತಲೇ ಕೇಳ್ತಾರೆ. ಇದುವರೆಗೂ ನಮ್ಮ ಮಾವನ ಹತ್ರ ₹1 ಕೇಳೋಕ್ಕೂ ಭಯ ಆಗುತ್ತೆ. ಯಾಕಂದರೆ ನೀವೇನು ಮಾಡ್ತಿದ್ದೀರ ಅಂತ ಕ್ವಶನ್ ಬರುತ್ತೆ. ಅದಕ್ಕಾಗಿ ನಾವು ₹1 ನಮ್ಮ ಮಾವ ಹತ್ರ ಕೇಳಲ್ಲ. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಮಾಡಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇ. ಅವ್ರು ಕೊಡೋದಿರುತ್ತೆ, ಮಕ್ಳಿಗೋ ಯಾರಿಗೂ ಬರುತ್ತೆ, ಅದು ಬರ್ದಿರೋ ಎಲ್ಲೂ ಹೋಗಲ್ಲ. ಬಟ್ ನಾವು ಮಾಡೋದು ನಮ್ಮ ಮಕ್ಕಳಿಗೋ ಅಥವಾ ನಮ್ಮ ಮೊಮ್ಮಕ್ಕಳಿಗೋ ಇರಬೇಕು. ಅಥವಾ ನಾವು ಹುಟ್ಟಿ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಬರಬೇಕು ಅಂತಂದರೆ ನಾವೇನಾದರೂ ಸಾಧಿಸಬೇಕು ಅನ್ನೋದು ನಮ್ಮ ಹಠ ಅಷ್ಟೇ. ಸೊ ಏನೂ ಇಲ್ಲದೆ ಝೀರೋ ಇಂದ ಅನ್ನೋದಕ್ಕಿಂತ ನಮ್ಮ ಅಪ್ಪ ಅಮ್ಮ ನಮ್ಮ ಅತ್ತೆ ಮಾವ ಹೆಲ್ಪ್ ಮಾಡಿದ್ದಾರೆ. ಇವನ್ ನಮ್ಮ ಅಣ್ಣ ಕೂಡ ಮಾಡಿದ್ದಾನೆ. ಸೊ ಆ ಸ್ಟೇಜಲ್ಲಿ ಹೆಲ್ಪ್ ಮಾಡಿರೋರು ಇಷ್ಟೇ. ನಾನು ಅವ್ರಿಗೆ ಖಂಡಿತವಾಗ್ಲೂ ನನ್ನ ಜೀವನ ಇರೋವರೆಗೂ ಮಾಡ್ತೀನಿ. ಯಾರಿಗೂ ನಾನು ಮಾಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಯಾರೂ ನನಗೆ ಮಾಡಿಲ್ಲ. ಅದಕ್ಕಾಗಿ ಸೊ ನಾನು ಸ್ಟಾರ್ಟಿಂಗ್ ಕುಕ್ಕಿಂಗ್ ಚಾನಲ್ ಓಪನ್ ಮಾಡಿದಾಗ ನಮ್ಮಮ್ಮ ಮನೆಯಿಂದ ಸೌಟು ಬಟ್ಲು ಎಲ್ಲ ತೊಗೊಬಂದಿದ್ದೆ. ಯಾಕಂದರೆ ನಮ್ಮಮ್ಮ ಅವಾಗ ಡಿಸೈನ್ ಪಾತ್ರೆಗಳು ಇಟ್ಕೊಳ್ಳೋರು. ಸೊ ಅದನ್ನೆಲ್ಲ ತೊಗೊಬಂದು ಅದನ್ನೆಲ್ಲ ಅಲ್ಲಿಂದ ಇಲ್ಲಿಗೆ ನಮ್ಮ ಅಣ್ಣ ತಂದ್ಕೊಟ್ಟು ತುಂಬ ಥರ ಮಾಡಿದ್ದಾರೆ ನನಗೆ ಹೆಲ್ಪು. ಸೊ ಅದನ್ನೆಲ್ಲ ನಾನು ಯಾವತ್ತಿಗೂ ಮರೆಯಲ್ಲ. ಯಾಕಂದರೆ ಅವೆಲ್ಲ ನನ್ನ ಬೇಸಿಕ್ ಸ್ಟೆಪ್ಸ್ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀವಿ ಇಲ್ಲಿವರೆಗೂ. ನಾವು ಕೆಳಗಡೆ ಇದ್ದಾಗ ಒಂಥರ ಮಾತಾಡೋರು, ನಾವು ಒಂದು ಸ್ವಲ್ಪ ಏನೋ ಅಚೀವ್ ಮಾಡ್ತಾಯಿದ್ದೀವಿ ಅಂದಾಗ ಮಾತಾಡೋರು, ಅಥವಾ ಏನೋ ಒಡವೆ ತೊಗೊಂಡೋಗಿ ಇನ್ನೊಂದು ಥರ ಮಾತಾಡಿ ಸಾಕಷ್ಟು ಅನುಭವಿಸಿದ್ದೀವಿ. ಬಟ್ ಚೆನ್ನಾಗಿದ್ದೀವಿ. ನಾವು ಇವಾಗ ಏನಿದ್ದೀವಿ ಅದು ದೇವ್ರು ಕೊಟ್ಟಿರೋ ಭಿಕ್ಷೆ, ಅಷ್ಟಕ್ಕೆ ನಾವು ಚೆನ್ನಾಗಿದ್ದೀವಿ. ಸೊ ಎಲ್ಲರಿಗೂ ಟೈಮ್ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಪ್ರಯತ್ನನ ನಿಮ್ಮ ಶ್ರಮನ ಯಾವತ್ತಿಗೂ ನಿಲ್ಲಿಸ್ಬೇಡಿ. ಇವತ್ತಲ್ಲ ನಾಳೆ ಆಗಬಹುದು, ಬಟ್ ಎಲ್ಲಿಗೂ ಗಿವ್ ಅಪ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಸೊ ನಾವು ಇದೇ ಸಿದ್ಧಾಂತನ ಪಾಲಿಸಿದ್ದೀವಿ, ಇನ್ನೂ ಪಾಲಿಸ್ತಾ ಇದ್ದೀವಿ ಕೂಡ. ಇನ್ನೂ ನಾವು ಸೆಟಲ್ ಆಗಿಬಿಟ್ಟಿದ್ದೀವಿ ಅಂತ ಅಲ್ಲ, ಬಟ್ ಝೀರೋಯಿಂದ ಒಂಚೂರು ಸ್ಟೆಪ್ ಮೇಲೆ ಹತ್ತಿದ್ದೀವಿ. ಸೊ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಜಾಸ್ತಿ ದುಡ್ಡು ಮಾಡಿದ್ದೀನಿ ಅಂದ್ಕೊಂಡಿದ್ದೀರಲ್ಲ, ಅದ್ರ ಸೀಕ್ರೆಟ್ ಅಷ್ಟೇನೇನಿಲ್ಲ. ಸೊ ಜಾಸ್ತಿ ಮಾತಾಡಿದೆ ಅನ್ಕೋತೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.